ಮಡದಿ ತನ್ನ ಕಡೆ ಅದೆಷ್ಟೇ ತಿರಸ್ಕಾರದ ನೋಟ ಬೀರಿದರೂ ಮಾತಿನಲ್ಲೇ ತನ್ನನ್ನು ಹಿರಿದರು. ಸದ್ಯಕ್ಕೆ ಅದನ್ನೆಲ್ಲ ಸಹಿಸದೆ ಬೇರೆ ದಾರಿ ಇರಲಿಲ್ಲ ರಾಮ್ಗೆ. ತನ್ನ ಮಕ್ಕಳಿಗೆ ತಂದೆ ಮತ್ತು ತಾಯಿ ಇಬ್ಬರ ಪ್ರೀತಿಯು ತುಂಬಾ ಅತ್ಯಗತ್ಯ ಎನ್ನುವ ಕಾರಣಕ್ಕೆ ಅವನು ಎಲ್ಲವನ್ನು ನುಂಗಿಕೊಳ್ಳುತ್ತಿದ್ದನು. ಮಗನಿಗೆ ಸ್ನಾನ ಮಾಡಿಸಿ ಕರೆದುಕೊಂಡು ಬಂದವನು ಅಚ್ಚರಿ ಅಲ್ಲಿಲ್ಲದಿರುವುದು ಕಂಡು ತಾನೇ ಮಗನ ಮೈ ಹೊರಸಿ ಬಟ್ಟೆ ತೊಡಿಸಿ ರೆಡಿ ಮಾಡಿಕೊಂಡು ರೂಮ್ನಿಂದ ಲಿವಿಂಗ್ ಏರಿಯಾಕ್ಕೆ ಬಂದಿದ್ದನು. ಅಂಕಿತ್, ಶರಣ್ ಮತ್ತು ಭುವನ ಒಟ್ಟಿಗೆ ಕುಳಿತಿರುವುದನ್ನು ಗಮನಿಸಿ ತನ್ನ ಅಣ್ಣನ ತೋಳಿನಲ್ಲಿದ್ದ ಮಗುವನ್ನು ತನ್ನ ತೋಳಿಗೆ ತೆಗೆದುಕೊಂಡ ಅಂಕಿತ್, ಪಪ್ಪ ಒಬ್ಬನೇ ಸಾಕು ಅಲ್ವಾ ನಿಂಗೆ ಇಲ್ಲಿಗೆ ಬಂದ್ಮೇಲೆ? ಯಾವಾಗ ನೋಡಿದ್ರೂ ಪಪ್ಪನಿಗೆ ಅಂಟಿಕೊಂಡೇ ಇರ್ತೀಯಾ ಎಂದು ಹುಬ್ಬೇರಿಸಿ ಅವನ ಪುಟಾಣಿ ಮೂಗನ್ನು ಮೃದುವಾಗಿ ಹಿಂಡಿ ಕೇಳಿದ್ದನು. ಚಾಂಪ್ ತನ್ನ ಮನೆಗೆ ಬಂದ್ಮೇಲೆ ಯಾವಾಗ್ಲೂ ತನ್ನ ಅಪ್ಪನ ಜೊತೆಯಲ್ಲೇ ಇರುವನಲ್ಲ. ನೀವು ಬೇಕು ಅಂಕಿ ಚಿಕ್ಕಪ್ಪ ಎಂದು ತುಂಬ ಪುಟ್ಟ ಕಣ್ಣುಗಳನ್ನು ಅರಳಿಸಿ ಆರು ಹೇಳುವಾಗ, ನಾಟಕ ಮಾಡ್ತಿದ್ದಾನೆ ಅಂಕಿತ್ ಅಣ್ಣ. ಅವನಿಗೆ ಪಪ್ಪ ಸಿಕ್ಕಿದ್ಮೇಲೆ ನಾವು ಯಾರು ಬೇಕಾಗೇ ಇಲ್ಲ. ನಾನು ಕೂಗಿದ್ರೂ ನನ್ನ ಹತ್ತಿರ ಬರೋದಿಲ್ಲ ಎಂದು ಹುಸಿ ದೂರಿದ್ದಳು ಭುವನ. ಅಲ್ಲೇ ಅಚ್ಚೆ, ನಾನು ಬಿಜಿ ಇದ್ದಾಗ ಕರೀತೀಯ ನೀನು, ಅದಕ್ಕೆ ನಾನು ನಿನ್ನ ಹತ್ತಿರ ಬರೋದಿಲ್ಲ ಎಂದು ಕೈ ಮತ್ತು ಬಾಯಿ ಆಡಿಸ್ತಾ ಎದುರು ಜವಾಬ್ ಕೊಟ್ಟಾಗ ರಾಮ್ ಜೊತೆ ಉಳಿದವರ ಮುಖದಲ್ಲೂ ನಗು ಮೂಡಿತು. ಅದೆಷ್ಟು ಚಂದ ಅಲ್ವೇ ಅವನ ಮಾತುಗಳು. ಓ ಹೌದಾ, ಹಾಗಾದ್ರೆ ಈಗ ಫ್ರೀ ಇದೆಯಾ ಅಲ್ವಾ? ಬಾ ನಮ್ಮ ಮನೆಗೆ ಹೋಗೋಣ ಎಂದು ತನ್ನ ಕೈ ಅವನ ಮುಂದೆ ಚಾಚಿದ್ದಳು ಭುವನ, ಅವನನ್ನು ಎತ್ತಿಕೊಳ್ಳುವಂತೆ. ಒಡನೆ ಅಂಕಿತ್ ಕೊರಳನ್ನು ಗಟ್ಟಿಯಾಗಿ ಅಪ್ಪಿದ ಚಾಂಪ್, ನಾನು ಎಲ್ಲೂ ಬರೋಲ್ಲ, ಇಲ್ಲೇ ಇರ್ತೀನಿ ಎಂದು ಉಬ್ಬೇರಿಸಿ ಗಂಭೀರವಾಗಿ ನುಡಿದಾಗ ತಲೆ ಕೊಡವಿ ನಸುನಕ್ಕ ರಾಮ್. ಭುವನ, ನನ್ನ ಮಗನಿಗೆ ಕಾಟ ಕೊಟ್ಟಿದ್ದು ಸಾಕು ಮಾಡು, ಪಾಪ ಅವನು ಎಂದು ತಂಗಿಯನ್ನು ಹುಸಿಯಾಗಿ ಗದರಿದ್ದನು. ಚಾಂಪ್ ನಿಜವಾಗಿಯೂ ತನ್ನನ್ನು ಭುವನ ತನ್ನ ಮನೆಗೆ ಕರೆದುಕೊಂಡು ಹೋಗಿ ಬಿಡುವಳು ಎಂದು ಹೆದರಿ ಅಂಕಿತ್ ಕೊರಳನ್ನು ಅಪ್ಪಿದ ರೀತಿ ಕಂಡು ಅವನಿಗೆ ನಗು ಬಂದಿತ್ತು. ಮತ್ತೆ ಒಪ್ಪಿಕೊಳ್ಳುವುದಕ್ಕೆ ಹೇಳು ನಿಮ್ಮ ಮಗನಿಗೆ, ಅವನಿಗೆ ಪಪ್ಪ ಮಾತ್ರ ಮುಖ್ಯ ಅಂತ ಎಂದಳು ಭುವನ ತಾನು ಜೋರು ಮಾಡುವಂತೆ. ತನ್ನ ಅತ್ತೆಯ ಮಾತಿಗೆ ಮುಖ ಹೂದಿಸಿದ ಚಾಂಪ್, ಎಸ್, ನನಗೆ ಪಪ್ಪ ಅಂದ್ರೆ ಇಷ್ಟ, ನಾನು ಪಪ್ಪ ಹತ್ತಿರವೇ ಇರ್ತೇನೆ ಎಂದು ತನ್ನ ಮೃದು ದನಿಯನ್ನೇ ಗಂಭೀರವಾಗಿಸಿ ನುಡಿದಾಗ, ಚಾಂಪ್, ನೀನು ಅತ್ತೆ ಮಾತಿಗೆ ಕೇರ್ ಮಾಡಬೇಡ, ಶಾರ್ವಿ ಜೊತೆ ಆಟ ಆಡಿಕೊ ಹೋಗು ಎಂದಿದ್ದ ಅಂಕಿತ್ ಮಗನ ದುಂಡು ಕೆನ್ನೆಗೆ ಮುತ್ತಿಟ್ಟು ಒಡನೆ ಸೋಫಾ ಮೇಲೆ ತನ್ನ ಟೆಡ್ಡಿಯನ್ನು ಮಲಗಿಸಿ ಅದಕ್ಕೆ ಲಾಲಿ ಹಾಡಿ ಮಲಗಿಸ್ತಿದ್ದ ಶಾರ್ವಿ ಕಡೆ ನೋಡಿದ ಚಾಂಪ್, ನಾನು ಆಟ ಆಡೋಲ್ಲ ಅವಳ ಜೊತೆ, ಆಗ್ಲೇ ನಾನು ಫಸ್ಟ್ ಜ್ಯೂಸ್ ಕುಡಿದೆ ಅಂತ ನನ್ನ ಮೇಲೆ ಜ್ಯೂಸ್ ಚೆಲ್ಲಿಬಿಟ್ಲು ಎಂದು ಮುಖ ಊದಿಸಿ ದೂರಿದ್ದನು. ಅದನ್ನು ಕೇಳಿ ಶರಣ್ ಬಾಗಿ ಮಗಳನ್ನು ತನ್ನ ಬಳಿ ಎಳೆದುಕೊಂಡವನು, ಹೋಯ್, ನನ್ನ ಅಳಿಯನ ಮೇಲೆ ಆಗ್ಲೇ ಜ್ಯೂಸ್ ಚೆಲ್ಲಿದ್ಯಾ ನೀನು ಎಂದು ಬೆದರಿಸಿದಂತೆ ಮಗಳನ್ನು ದಿಟ್ಟಿಸಿ ಕೇಳಿದ್ದನು. ತನ್ನ ಅಪ್ಪನ ಮೊಗವನ್ನು ಪಿಳಿಪಿಳಿ ನೋಡಿದ ಶಾರ್ವಿ, ನೋ ಡ್ಯಾಡ್, ಅವನೇ ನನ್ನ ಗ್ಲಾಸ್ ಹಿಡಿದುಕೊಂಡು ನಾನೇ ಫಸ್ಟ್ ಖಾಲಿ ಮಾಡ್ತೀನಿ, ನೀನ್ ಲೂಸರ್ ಅಂತ ಹೇಳಿ ನಕ್ಕಿದ್ದು ಎಂದು ತಾನು ಸಹ ದೂರಿದ್ದನ್ನು ಕಂಡು ರಾಮ್ ತನ್ನ ಮಗನ ಮುಖ ನೋಡಿದರೆ ಉಳಿದವರು ಗೊಳ್ಳೆಂದು ನಕ್ಕು ಬಿಟ್ಟರು. ತನ್ನ ಅಪ್ಪನ ನೋಟಕ್ಕೆ ಮುಖ ಸಣ್ಣದು ಮಾಡಿದ ಚಾಂಪ್, ಪ್ರಾಮಿಸ್, ನಾನು ಆ ರೀತಿ ಮಾಡಿಲ್ಲ ಪಪ್ಪ, ಅವಳು ಸುಳ್ಳು ಹೇಳುತ್ತಿದ್ದಾಳೆ ಎಂದನು. ಶಾರ್ವಿ ಅಲ್ವೇ ಅವನು ತನಗಿಂತ ಮೊದಲು ಜ್ಯೂಸ್ ಕುಡಿದು ಮುಗಿಸುವನೆಂದು ಅವನ ಕೈಯಲ್ಲಿದ್ದ ಗ್ಲಾಸ್ ಹಿಡಿದಿದ್ದು. ಅಣ್ಣ, ನಿನ್ ಸೊಸೆ ಸುಳ್ಳು ಜಾಸ್ತಿ ಹೇಳ್ತಾಳೆ, ನಮ್ ಚಾಂಪ್ ಅವಳ ತರ ಸುಳ್ಳು ಹೇಳುವುದಿಲ್ಲ ಎಂದಳು ಭುವನ. ಮಗಳ ತುಂಟಾಟದ ಬಗ್ಗೆ ಅವಳಿಗೆ ಚೆನ್ನಾಗಿ ತಿಳಿದಿತ್ತು. ಮನೆಯವರೆಲ್ಲ ಖುಷಿಯಿಂದ ಮಾತನಾಡುವಾಗ ಅಚ್ಚರಿ ಮಾತ್ರ ಒಬ್ಬಳೆ ಗಾರ್ಡನ್ನಲ್ಲಿ ನಿಂತಿರುವುದನ್ನು ಗಮನಿಸಿದ ರಾಮ್ ಕಿಚನ್ನಲ್ಲಿ ಟೀ ಮಾಡುತ್ತಿದ್ದ ತನ್ನ ತಾಯಿಯ ಬಳಿ ಬಂದಿದ್ದನು. ಅವಳು ತಮ್ಮ ಜೊತೆ ಬಿಗುವಾಗಿ ವರ್ತಿಸುವಳು ಎಂದು ತಾವು ಅದೇ ರೀತಿ ವರ್ತಿಸಿದರೆ ಮನಸ್ಸುಗಳ ಜೊತೆ ಬದುಕು ಸಹ ಜಡವಾಗಿ ಬಿಡುವುದು ಎನ್ನುವ ಅಂದಾಜು ರಾಮ್ಗೆ ಇತ್ತು. ಮಗ ಅಡುಗೆ ಮನೆಗೆ ಬಂದಿದ್ದನ್ನು ಕಂಡು ಆರತಿ, ರಾಮ್ ಏನಾದ್ರೂ ಬೇಕಿತ್ತಾ ಎಂದು ಕೇಳಿದರು. ಮಾಡುತ್ತಿದ್ದ ಟೀಯನ್ನು ಕಪ್ಗಳಿಗೆ ಸುರಿಯುತ್ತಾ, ಅಮ್ಮ, ನೀನು ಆಸೆ ಪಟ್ಟಂತೆ ನಿನ್ ಸೊಸೆ ಮತ್ತು ಮೊಮ್ಮಗ ಮನೆಗೆ ವಾಪಸ್ ಬಂದಿದ್ದಾರೆ ಅಲ್ವಾ, ಮತ್ತೆ ಯಾಕೆ ನೀನು ಅವರನ್ನು ಆಕ್ಸೆಪ್ಟ್ ಮಾಡಿಕೊಳ್ಳುತ್ತಿಲ್ಲ ಎಂದು ರಾಮ್ ಬೇಸರ ತುಂಬಿದ ದನಿಯಲ್ಲಿ ಕೇಳಿದ್ದನು. ಒಬ್ಬರಿಗೊಬ್ಬರು ಮುಖ ಕೊಟ್ಟು ಮಾತಾಡದೆ ಈ ರೀತಿ ಇದ್ದು ಬಿಟ್ಟರೆ ಮನಸ್ಸಿನಲ್ಲಿರುವ ಕಹಿ ಮಾಸುವುದಾದ್ರೂ ಹೇಗೆ ಎಂಬುದು ಅವನ ಆತಂಕವಾಗಿತ್ತು. ಮಗನ ಪ್ರಶ್ನೆಗೆ ಸಂಕಟದ ನಗುನಕ್ಕ ಆರತಿ, ರಾಮ್, ಅವಳ ವರ್ತನೆ ನೋಡ್ತಾ ಇದ್ಯಾ, ಹಾಗಿರುವುದನ್ನೆಲ್ಲ ಮರೆತು ಮತ್ತೆ ನಮ್ಮ ಜೊತೆ ಖುಷಿಯಿಂದ ಇರುವ,
ಸಣ್ಣ ನಿರೀಕ್ಷೆಯಾದರೂ ಇದೆ ಅವಳ ಕಣ್ಣಲ್ಲಿ. ಈಗಾಗಲೇ ಅವಳು ನಮ್ಮನೆಗೆ ಬಂದು 3 ದಿನ ಆಗುತ್ತಾ ಬಂತು. ಆದ್ರೆ ಇಲ್ಲಿಯವರೆಗೂ ಅವಳ ಮುಖದಲ್ಲಿ ಪುಟ್ಟ ನಗು ಮೂಡಿಲ್ಲ. ನಿನ್ಗೋಸ್ಕರ ಬೇಡ ಕಣೋ, ಆ ಮಕ್ಕಳಿಗಾಗಿ ಆದ್ರೂ ಇಲ್ಲಿಯವರೆಗೂ ಆಗಿದ್ದನ್ನೆಲ್ಲ ಮರೆತು ಇನ್ಮೇಲಾದ್ರೂ ಖುಷಿಯಿಂದ ಬದುಕೋಣ ಅನ್ನುವ ಮನಸ್ಸು ಮಾಡ್ತಿಲ್ಲ ಅವಳು. ಈ ಮನೇಲಿರೋದು ನರಕದಲ್ಲಿ ಇದ್ದಾಗೆ ಫೀಲ್ ಮಾಡ್ತಿದ್ದಾಳೆ. ನಾವೆಲ್ಲ ಅವಳ ಎನಿಮಿಗಳೋ ಏನೋ ಅನ್ನುವ ಹಾಗೆ ಮುಖ ಸಿಂಡರಿಸಿಕೊಂಡು ಓಡಾಡ್ತಿದ್ದಾಳೆ. ಅಂಥದ್ರಲ್ಲಿ ಹೇಗೆ ನಾನು ಅವಳನ್ನು ಮಾತನಾಡಿಸಲಿ ಎಂದು ಆರತಿ ವೇದನೆ ತುಂಬಿದ ದನಿಯಲ್ಲಿ ಪ್ರಶ್ನೆ ಮಾಡಿದಾಗ ರಾಮ್ ಸುಮ್ಮನಾದನು. 1-2 ನಿಮಿಷ ಮೌನವಾಗಿದ್ದ ರಾಮ್, ಅಮ್ಮ, ನಾನು ನಿಮ್ಮಿಂದ ದೂರ ಹೋಗೋ ನಿರ್ಧಾರ ಮಾಡಿದಾಗ ನೀವು ನನ್ನ ಕ್ಷಮಿಸ್ಲಿಲ್ವೇ? ಈಗ ಅವರನ್ನು ಕ್ಷಮಿಸಿಬಿಡು ಪ್ಲೀಸ್, ನನ್ನ ಮಗನ ಮುಖ ನೋಡಿ ಎಂದವರ ಕೈ ಹಿಡಿದು ಮನವಿ ಮಾಡಿಕೊಂಡನು. ಈ ರೀತಿ ಒಬ್ಬೊಬ್ಬರು ಒಂದೊಂದು ಕಡೆ ಮುಖ ಮಾಡಿ ಬಿಟ್ರೆ ಸಂಬಂಧಗಳ ನಡುವೆ ಇರುವ ಅಂತರ ಯಾವತ್ತೂ ತಗ್ಗದು ಎಂದು ಅವನಿಗೆ ತಿಳಿದಿತ್ತು. ರಾಮ್, ಅರ್ಥ ಮಾಡಿಕೊ. ಚಾಂಪ್ ಮತ್ತು ಆರವ್ ಇಬ್ಬರು ಈ 4 ವರ್ಷದಿಂದ ತಂದೆ ತಾಯಿ ಪ್ರೀತಿಯಿಂದ ವಂಚಿತರಾಗಿದ್ದಾರೆ. ಅದನ್ನು ಅರ್ಥ ಮಾಡಿಕೊಂಡು ಮಕ್ಕಳ ಖುಷಿಗಾದರೂ ಇದೊಂದ್ಸಲ ಸೋತು ಬಿಡೋಣ ಅನ್ನೋ ಸಣ್ಣ ಆಲೋಚನೆಯಾದರೂ ಇರ್ಬೇಕಲ್ವಾ ಅವಳ ಮನಸ್ಸಿನಲ್ಲಿ ಎಂದ ಆರತಿ ಮಾತಿಗೆ ಅಚ್ಚರಿಯ ವರ್ತನೆ ಬಹಳ ಘಾಸಿಗೊಂಡಿತ್ತು. ಅವರಿಗೆ ಹೇಗೆ ಪರಿಸ್ಥಿತಿಯನ್ನು ಅರ್ಥ ಮಾಡಿಸುವುದೆಂದು ತೋಚದೆ ರಾಮ್ ಕಂಗೆಟ್ಟು ಹೋದನು. ಅವನ ಅಸಹಾಯಕತೆಯಲ್ಲಿ ಹಣೆ ಹೊತ್ತಿಕೊಳ್ಳುವಾಗ ಆರತಿ ಮಾತು ಮುಂದುವರೆಸಿದರು. ರಾಮ್, ಅಚ್ಚರಿಗೆ ನಿನ್ ಜೊತೆ ತನ್ನ ಸಂಬಂಧ ಸುಧಾರಿಸುವ ಮನಸ್ಸಿಲ್ಲ. ಹೀಗಿದ್ದಾಗ ಅವಳನ್ನು ಒತ್ತಾಯವಾಗಿ ನಾವು ಇಲ್ಲಿ ಇರಿಸಿಕೊಳ್ಳೋದು ಅಷ್ಟೇ. ಅದು ಬಿಟ್ಟು ಅವಳ ಮನಸ್ಥಿತಿಯನ್ನು ಬದಲಾಯಿಸುವುದಕ್ಕೆ ಸಾಧ್ಯವಿಲ್ಲ. ನಿನ್ನ ಮಕ್ಕಳ ಸಲುವಾಗಿ ಇದನ್ನೆಲ್ಲ ಸಹಿಸುವುದಕ್ಕೆ ರೆಡಿಯಾಗಿದ್ರು ಅವಳಿಗೆ ನಮ್ಮ ಜೊತೆ ಇರೋದು ಉಸಿರು ಕಟ್ಟಿದ ಹಾಗೆ ಫೀಲ್ ಆಗ್ತಿದೆ ಕಣೋ. ಅರ್ಥ ಮಾಡಿಕೊ, ಇದರಿಂದ ಇಬ್ಬರಿಗೂ ಹಿಂಸೆ. ಅದಕ್ಕೆ ಹೇಳ್ತಾ ಇದ್ದೀನಿ. ಇನ್ನೂ ಕಾಲ ಮಿಂಚಿಲ್ಲ. ಮಿಥಿಲಿ ತಂದೆ ತಾಯಿಗೆ ನಾನು ಇನ್ನೂ ಏನು ಹೇಳಲಿಲ್ಲ ಎಂದರು. ಅವರ ಮುಂದಿನ ಮಾತುಗಳನ್ನು ತಡೆಯುವಂತೆ ರಾಮ್ ನುಡಿದನು. ಅಮ್ಮ, ನನ್ನ ಜೀವನದಲ್ಲಿ ಬಂದ ಮೊದಲ ಹಾಗೂ ಕೊನೆಯ ಹೆಣ್ಣು ಅಚ್ಚರಿ ಮಾತ್ರವೇ. ನಿನಗೆ ಅವರ ಜೊತೆ ಬೆರೆಯುವುದಕ್ಕೆ ಆಗುತ್ತಿಲ್ಲ ಅಥವಾ ಅವರ ಬಿಹೇವಿಯರ್ ನೋಡಿದರೆ ಸಿಟ್ಟು ಬರುತ್ತದೆ ಎನ್ನುವುದಾದರೆ ನಾನು ನನ್ನ ಹೆಂಡತಿ ಮತ್ತು ಮಕ್ಕಳ ಜೊತೆ ನಮ್ಮ ವಿಲ್ಲಾಗೆ ಶಿಫ್ಟ್ ಆಗ್ತೇನೆ. ನನ್ನ ಹೆಂಡತಿಯಿಂದ ನನ್ನ ಹೆತ್ತವರು ಹಿಂಸೆ ಪಡುವುದಕ್ಕೆ ಅವಕಾಶ ಕೊಡದಂತೆ ನೋಡಿಕೊಳ್ತೇನೆ ಎಂದು ಗಂಭೀರವಾಗಿ ನುಡಿದು ಅಲ್ಲಿಂದ ಹೊರಟು ಬಿಟ್ಟನು. ಪದೇ ಪದೇ ಅವರ ಅಚ್ಚರಿ ಜಾಗವನ್ನು ಬೇರೆಯವರಿಗೆ ಕೊಡಿಸುವ ಮಾತನಾಡುವುದನ್ನು ಅವನಿಗೆ ಸಹಿಸಲು ಆಗುತ್ತಿರಲಿಲ್ಲ. ಅವಳು ತನ್ನ ಜೊತೆಯಲ್ಲೇ ಇದ್ದರು ಇಲ್ಲದಿದ್ದರು ಈ ಬದುಕಿಗೆ ಅವಳು ಒಬ್ಬಳೇ ಅವನ ಹೃದಯದರಸಿ. ಅದ್ಯಾಕೋ ಅಂದು ರಾತ್ರಿ ಚಿನಿಮಾ ನಿದ್ರೆ ಮಾಡದೆ ರಚ್ಚಿ ಹಿಡಿದು ಬಿಟ್ಟಿದ್ದಳು. ಅರ್ಧ ಗಂಟೆಯಿಂದ ತನ್ನ ಎದೆಗೊತ್ತಿಕೊಂಡು ರೂಮಿನ ತುಂಬೆಲ್ಲ ಓಡಾಡ್ತಾ ಮಲಗಿಸುವ ಪ್ರಯತ್ನ ಮಾಡುತ್ತಿದ್ದಳು ಲಹರಿ. ಆದರೆ ಮಗು ಮಾತ್ರ ಸಮಾಧಾನಕ್ಕೆ ಬರಲಿಲ್ಲ. ತುಂಬ ಸಮಯದಿಂದ ಮಗಳು ತನ್ನ ಅಳು ನಿಲ್ಲಿಸುವಳೇನು ಎಂದು ಎದುರು ನೋಡಿದ ಅಭಿ, ಲಹರಿ ಕೊಡು, ನಾನು ಅವಳನ್ನು ಸಮಾಧಾನ ಮಾಡ್ತೀನಿ ಎಂದು ಅವಳ ತೋಳಿನಲ್ಲಿದ್ದ ತನ್ನ ಕಂದನ ಕಡೆ ಕೈ ಚಾಚಿದ. ಆದ್ರೆ ಲಹರಿ, ಪರವಾಗಿಲ್ಲ, ನಾನು ನನ್ನ ಮಗಳನ್ನು ಸುಧಾರಿಸ್ತೀನಿ ಎಂದಳು ಗಂಭೀರವಾಗಿ. ಇನ್ನೂ ಅವಳಿಗೆ ತನ್ನವನ ಮೇಲಿದ್ದ ಅಸಮಾಧಾನ ಕರಗಿರಲಿಲ್ಲವಲ್ಲ. ಆಗಿನಿಂದ ಒಬ್ಬಳೇ ಮಗಳನ್ನು ಸಮಾಧಾನ ಮಾಡುವ ಪ್ರಯತ್ನ ಮಾಡುತ್ತಾ ಕೈ ನೋವಿಗೆ ಮುಖ ಹಿಂಡುತ್ತಿದ್ದರು. ಮಗಳನ್ನು ಮಾತ್ರ ತನ್ನ ಕೈಗೆ ಕೊಡಲು ಇಚ್ಛಿಸದೆ ತನ್ನವಳನ್ನು ಕಂಡು ಅವನಿಗಾದ ಬೇಸರ ಅಷ್ಟಿಷ್ಟಲ್ಲ. ಲಹರಿ ಪ್ಲೀಸ್, ಮಗು ವಿಷಯದಲ್ಲೂ ನೀನು ಈ ರೀತಿ ಹಠ ಸಾಧಿಸಬೇಡ ಕಣೆ. ನೀನು ಸಹ ಆಗಿನಿಂದ ಅವಳನ್ನು ಎತ್ತಿಕೊಂಡು ಸಮಾಧಾನ ಮಾಡ್ತಿದ್ಯಾ. ನಿನಗೂ ಕೈ ನೋವು ಬಂದಿರುತ್ತದೆ. ಕೊಡು, ನಾನು ಅವಳನ್ನು ಸಮಾಧಾನ ಮಾಡಿ ಮಲಗಿಸ್ತೀನಿ. ನೀನು ನೆಮ್ಮದಿಯಾಗಿ ಮಲಗು ಎಂದು ಮನವಿ ಮಾಡಿದ್ದನ್ನು ಕಂಡು ನಿಟ್ಟುಸಿರು ಹೊರ ಹಾಕಿದ ಹುಡುಗಿ ಮಗಳನ್ನು ಜೋಪಾನವಾಗಿ ತನ್ನವನ ಕೈಗೆ ಒಪ್ಪಿಸಿ ತಾನು ಹಾಸಿಗೆ ಮೇಲೆ ಆಯಾಸದಿಂದ ಮೈ ಚೆಲ್ಲಿದಳು. ನಿಜಕ್ಕೂ ಅವಳಿಗೆ ಆಗಿನಿಂದ ಮಗಳನ್ನು ಓಲೈಸಿ ಓಲೈಸಿ ಸುಸ್ತಾಗಿ ಬಿಟ್ಟಿತ್ತು. ಮಗಳನ್ನು ತನಗೆ ಒಪ್ಪಿಸಿ ಮಲಗಿಬಿಟ್ಟ ತನ್ನವಳನ್ನು ಕಂಡು ನಿಟ್ಟುಸಿರು ಹೊರ ಹಾಕಿದ ಅಭಿ ಮಗಳನ್ನು ಸಮಾಧಾನ ಮಾಡುವ ಕಡೆ ಗಮನ ಕೊಟ್ಟ. 3 ದಿನದಿಂದ ಸರಿಯಾಗಿ ಅಪ್ಪನ ಮಮತೆ ತುಂಬಿದ ಅಪ್ಪುಗೆಗೆ ತವಕಿಸುತ್ತಿದ್ದಂತೆ ಗುಬ್ಬಿಯ ಮರಿಯನ್ನು ಎದೆಗವಚಿಕೊಂಡಂತೆ ಮಗಳನ್ನು ನಾಜೂಕಾಗಿ ತನ್ನ ಎದೆ ಮೇಲೆ ಮಲಗಿಸಿಕೊಂಡು 1 5 ನಿಮಿಷ ರೂಮಿನ ತುಂಬೆಲ್ಲ ಓಡಾಡಿದ ಅಷ್ಟೇ.
ಜಾಣ ಮರಿಯಂತೆ ಮಲಗಿಬಿಟ್ಟಿದ್ದಳು. ಅಮ್ಮನಿಗೆ ಮಾತ್ರ ಅರ್ಧ ಗಂಟೆಯಿಂದ ಕ್ವಾಟ್ಲೆ ಕೊಟ್ಟಿದ್ದಳು ಅಭಿಯ ಮುದ್ದಿನ ರಾಜಕುಮಾರಿ. ಮಗು ತನ್ನ ಎದೆಯ ಮೇಲೆ ಮುದುಡಿ ಮಲಗಿದ್ದನ್ನು ಕಂಡು ಅಭಿಯ ತುಟಿಗಳು ಸಣ್ಣದಾಗಿ ಹರಳಿದ್ದವು. ಸೋಕು ಸೋಕದಂತೆ ಮಗಳ ತಲೆಗೆ ಮುತ್ತಿಟ್ಟವನು ಅವಳನ್ನು ಹೊತ್ತು ಬಂದು ಮೆಲ್ಲಗೆ ತೊಟ್ಟಿಲಿನಲ್ಲಿ ಮಲಗಿಸಿದ್ದ. ಅದನ್ನೆಲ್ಲ ನೋಡುತ್ತಾ ಮಲಗಿದ್ದ ಲಹರಿಗೆ ಅಚ್ಚರಿ ರಾಮ್ಗೆ ಕ್ಷಮೆಯ ರೂಪದಲ್ಲಿ ಕೊಟ್ಟ ಶಿಕ್ಷೆ ಎಂತಹದು ಎಂದು ನೆನೆದು ಬೇಸರವಾಗಿತ್ತು. ಒಂದು ಮಗು ಹುಟ್ಟಿದಾಗ ತನ್ನ ತಂದೆಯ ಜೊತೆ ಕಳೆಯುವ ಅದ್ಭುತ ಕ್ಷಣಗಳನ್ನು ಕಸಿದುಕೊಂಡಿದ್ದಳು ಅಚ್ಚರಿ ತನ್ನವನಿಂದ. ಮಗಳಿಗೆ ಬೆಚ್ಚಗೆ ಹೊದಿಕೆ ಹೊದಿಸಿ ಮಡದಿಯ ಪಕ್ಕದಲ್ಲಿ ಬಂದು ಕುಳಿತ ಅಭಿ, ಲಹರಿ ಸಾರಿ ಕಣೆ ಎಂದು ಪಶ್ಚಾತ್ತಾಪದಲ್ಲಿ ಕ್ಷಮೆ ಕೇಳಿದ. ತನ್ನವನ ಮಡಿಲಿಗೆ ತಲೆ ಇಡುವ ಲಹರಿ, ಅರ್ಥ ಆಗ್ತಿದೆಯಾ ಅಭಿ ನಿನಗೆ, ತಂದೆ ಮತ್ತು ಮಗುವಿನ ಬಾಂಧವ್ಯ ಎಂತಹದು ಅಂತ ಎಂದು ಗಂಭೀರವಾಗಿ ಕೇಳಿದ್ದನ್ನು ಕಂಡು ಬಾಗಿ ಅವಳ ಹಣೆಗೆ ಮುತ್ತಿಟ್ಟ ಅಭಿ, ಅರ್ಥ ಆಗ್ತಿದೆ. ನಾನು ತಿಳಿದವನಾಗಿ ಭಾವನ ವಿಷಯದಲ್ಲಿ ಎಂಥ ತಪ್ಪು ಮಾಡಿದ್ದೀನಿ ಅಂತ. ನಾಳೆ ಹೋಗಿ ಅವರ ಹತ್ತಿರ ಕ್ಷಮೆ ಕೇಳ್ತೇನೆ ಎಂದು ತಪ್ಪಿಸಿದ ಭಾವದಲ್ಲಿ ನುಡಿದ. ಅವನಿಗೆ ಯಾರು ವಿಷಯದಲ್ಲಿ ರಾಮ್ ಜೊತೆ ಮುಟ್ಟಾಳನಂತೆ ವರ್ತಿಸಿದ್ದು ಮನವರಿಕೆಯಾಗಿತ್ತು. ಅವನ ಮಾತಿಗೆ ಸಮಾಧಾನದ ನಿಟ್ಟುಸಿರು ಹೊರ ಹಾಕಿದ ಲಾರಿ, ಅದೇನು ಬೇಡ, ಸಂಬಂಧಗಳು ಉಳಿಸಿಕೊಳ್ಳುವ ಮನಸ್ಸಿದ್ದಾಗ ಕ್ಷಮೆ ಕೇಳುವ ಅಗತ್ಯ ಇರುವುದಿಲ್ಲ. ಆದರೆ ನಿನ್ನ ತಂಗಿಗೆ ಒಂದ್ಸಲ ಬುದ್ಧಿ ಹೇಳು ಎಂದಳು ಅವನಿಗೆ ಎಚ್ಚರಿಸುವಂತೆ. ಎಂದು ತಲೆದೂಗಿದ ಅಭಿ. ಆದಷ್ಟು ಬೇಗ ಇದೆಲ್ಲವೂ ಸರಿ ಹೋಗಿ ಮತ್ತೆ ತನ್ನ ತಂಗಿ ತನ್ನ ಗಂಡನ ಜೊತೆ ನೆಮ್ಮದಿಯಾಗಿ ಬದುಕುವಂತೆ ಆಗಲಿ ಎಂದು ದೇವರನ್ನು ಬೇಡಿಕೊಂಡಿದ್ದ. ಅಂದು ಬೆಳಿಗ್ಗೆ ಆಫೀಸ್ಗೆ ಹೋಗಲು ತಯಾರಾಗಿದ್ದ ರಾಮ್ ತನ್ನ ಮುಂಗೈಗೆ ಆಗಿದ್ದ ಗಾಯಕ್ಕೆ ಡ್ರೆಸ್ಸಿಂಗ್ ಮಾಡಿಕೊಳ್ಳುತ್ತಿದ್ದಾಗ ಅಲ್ಲಿಗೆ ಬಂದ ಚಾಂಪ್. ಹೋ ಡ್ಯಾಡ್, ಇನ್ನು ನಿಮ್ಗೆ ಈ ಗಾಯ ವಾಸಿ ಆಗಿಲ್ವಾ ಎಂದು ದುಗುಡ ತುಂಬಿದ ದನಿಯಲ್ಲಿ ಪ್ರಶ್ನೆ ಮಾಡಿ ಅವನ ಮುಂಗೈಯನ್ನು ಪಿಲಿ ಪಿಲಿ ನೋಡಿದ. ನಸುರಕ್ಕ ರಾಮ್, ವಾಸಿ ಆಗಿದೆ ಚಾಂಪ್. ಸ್ನಾನ ಮಾಡಿದ್ದೆ ಅಲ್ವಾ, ಅದಕ್ಕೆ ಒಂದ್ಸಲ ಆಯಿಂಟ್ಮೆಂಟ್ ಹಚ್ಚಿಕೊಂಡು ಬಿಟ್ರೆ ಇನ್ನು ನೀಟಾಗಿ ವಾಸಿಯಾಗಿ ಬಿಡುತ್ತೆ ಅಂತ ಹಚ್ಚುತ್ತಾ ಇದ್ದೀನಿ ಅಷ್ಟೇ ಎನ್ನುವಾಗ ಸ್ನಾನ ಮುಗಿಸಿ ಅಚ್ಚರಿ ವಾಶ್ರೂಮ್ನಿಂದ ಆಚೆ ಬಂದಿದ್ದಳು. ಮಗ ತನ್ನ ಅಪ್ಪನ ಜೊತೆ ಏನೋ ಮಾತನಾಡುತ್ತಿರುವುದನ್ನು ಕಂಡು, ಹಾರವಣ್ಣ ಸ್ಕೂಲ್ಗೆ ಹೋಗೋದಕ್ಕೆ ರೆಡಿ ಆಗಿದ್ದಾನಾ ಎಂದು ಅಚ್ಚರಿ ಪ್ರಶ್ನೆ ಮಾಡಿದಳು. ಕನ್ನಡಿ ಮುಂದೆ ನಿಂತು ತಲೆ ಹೊರಿಸಿಕೊಳ್ಳುತ್ತಾ, ರೆಡಿ ಆದವನೇ ಎಂದು ಉತ್ತರಿಸಿದ ಮಗ. ಮಮ್ಮ ಬಾ ಇಲ್ಲಿ ಎಂದು ಕೂಗಿಕೊಂಡ. ಏನಾಯ್ತು ಚಾಂಪ್, ಏನಾದ್ರೂ ಬೇಕಾ ಎಂದು ಅಚ್ಚರಿ ಕೇಳಿದಳು. ರಾಮ್ ಡೆಟಲ್ನಿಂದ ಗಾಯ ಕ್ಲೀನ್ ಮಾಡುತ್ತಿದ್ದಾಗ, ಒಂದ್ ನಿಮಿಷ ಪಪ್ಪ ಎಂದವನು ಅಚ್ಚರಿ ತಮ್ಮ ಬಳಿ ಬಂದಿದ್ದನ್ನು ಕಂಡು. ಮಮ್ಮ, ಪಪ್ಪಾಗೆ ಗಾಯ ಆಗಿದೆ, ಪಾಪ ಒಬ್ಬರಿಂದ ಕೈಗೆ ಆಯಿಂಟ್ಮೆಂಟ್ ಹಚ್ಚೋಕ್ಕೆ ಆಗ್ತಾ ಇಲ್ಲ, ಪ್ಲೀಸ್ ಆಯಿಂಟ್ಮೆಂಟ್ ಹಚ್ಚಿ ಪಪ್ಪನ ಕೈಗೆ ಈ ಬಟ್ಟೆ ಸುತ್ತು ಎಂದು ಬ್ಯಾಂಡೇಜ್ ಜೊತೆ ಆಯಿಂಟ್ಮೆಂಟ್ ತನ್ನ ಅಮ್ಮನ ಕೈಗೆ ಕೊಟ್ಟು ಮುದ್ದು ಮುದ್ದಾಗಿ ಮನವಿ ಮಾಡಿದ. ತನ್ನ ಅಪ್ಪನ ಕಷ್ಟ ಅವನಿಗೆ ನೋಡಲಾಗುತ್ತಿರಲಿಲ್ಲ. ರಾಮ್ ಮಗನ ಕಡೆ ಕಣ್ಣರಳಿಸಿ ನೋಡಿದರೆ ಅಚ್ಚರಿ ತನ್ನವನ ಕಡೆ ನೋಡಿದಳು. ಆದರೆ ಚಾಂಪ್ ಮಾತ್ರ, ಬೇಗ ಮಮ್ಮ, ಪಪ್ಪ ಆಫೀಸ್ಗೆ ಹೋಗೋದಕ್ಕೆ ಲೇಟ್ ಆಗ್ತಿದೆ ಎಂದು ಉಬ್ಬುಗಂಟಿಕ್ಕಿ ಗಂಭೀರವಾಗಿ ಎಚ್ಚರಿಸಿದನ್ನು ಕಂಡು ಹಣೆ ತೀಡಿದ ರಾಮ್. ಪರವಾಗಿಲ್ಲ ಚಾಂಪ್, ಮಮ್ಮ ರೆಡಿ ಆಗ್ತಿಲ್ವೇ, ನೀನು ಹೋಗಿ ಅಣ್ಣ ಏನ್ ಮಾಡ್ತಿದ್ದಾನೆ ಅಂತ ನೋಡಿಕೊಂಡು ಬಾ ಎಂದ. ತಮ್ಮಿಬ್ಬರ ನಡುವೆ ಇರುವ ಬಿರುಕು ಮಕ್ಕಳಿಗೆ ತಿಳಿಯುವುದು ಅವನಿಗೆ ಇಷ್ಟವಿರಲಿಲ್ಲ. ಅಜ್ಜಿ ಅವನಿಗೆ ತಿಂಡಿ ತಿನ್ನಿಸ್ತಾ ಇದ್ದಾಳೆ ಪಾಪ, ನಾನು ನೋಡಿದೆ ಎಂದು ಮಗನ ಮಾತು ಕೇಳಿ ತಲೆ ಕೊಡವಿದ ಅಚ್ಚರಿ ಅವನ ಕೈಗೆ ತನ್ನ ಕೈಗೆ ತೆಗೆದುಕೊಂಡು ನಯವಾಗಿ ಮುಲಾಮು ಹಚ್ಚಿ ಗಾಯಕ್ಕೆ ಬ್ಯಾಂಡೇಜ್ ಮಾಡಿದ್ಲು. ಯಾವುದೋ ದೇವರಿ ಒಳ್ಳೆ ಬುದ್ಧಿ ಕೊಟ್ಟಂತೆ ಅವಳು ವರ್ತಿಸಿದ್ಲು. ಅದನ್ನು ಕಂಡು ರಾಮ್ ಅಚ್ಚರಿಯಿಂದ ಅವಳ ಕಡೆ ನೋಡಿದ್ದ. ನೆನ್ನೆ ಬೀಳುತ್ತಿದ್ದವಳನ್ನು ಹಿಡಿದಾಗ ಯಾವ ರೀತಿ ರೇಗಿದ್ದಳೆಂದು ಅವನಿಗೆ ನೆನಪಿತ್ತಲ್ವ. ಗಾಯಕ್ಕೆ ಡ್ರೆಸ್ಸಿಂಗ್ ಮುಗಿದ್ಮೇಲೆ ಪಪ್ಪ ನೋವಾ ಈಗ ಎಂದು ಕಣ್ಣು ಕಿರಿದಾಗಿಸಿ ಚಾಂಪ್ ಕುತೂಹಲದಿಂದ ಕೇಳಿದಾಗ, ಇಲ್ಲ ಕಣೋ, ಬಾ ಈಗ ನಾವು ಕೆಳಗಡೆ ಹೋಗಿ ತಿಂಡಿ ತಿನ್ನೋಣ ಎನ್ನುತ್ತಾ ಮಗನನ್ನು ತನ್ನ ತೋಳಿಗೆತ್ತಿಕೊಂಡ ರಾಮ್. ಒಡನೆ ಏನೋ ನೆನಪಾದಂತೆ, ಪಪ್ಪ ನಿಲ್ಲು ಒಂದ್ ನಿಮಿಷ ಎಂದು ರಾಮ್ ಅಲ್ಲಿಂದ ಹೋಗುವುದನ್ನು ತಡೆದಿದ್ದ ಮಗ. ಏನಾಯ್ತು ಎಂದು ರಾಮ್ ಮಗನ ಮುಖ ನೋಡಿದಾಗ, ಮಮ್ಮ ಎಂದು ಕೈ ಚಾಚಿದ್ದ ತಮ್ಮಿಂದ 2 ಹೆಜ್ಜೆ ದೂರದಲ್ಲಿದ್ದ ಅಮ್ಮನ ಕಡೆ. ಅಚ್ಚರಿ ಸಣ್ಣದಾಗಿ ತುಟಿ ಹರಳಿಸಿ ಬಂದು ಮಗನನ್ನು ತನ್ನ ತೆಕ್ಕೆ ತೆಗೆದುಕೊಂಡರೆ ರಾಮ್ ಮಾತ್ರ ಮಗನ ಕಡೆ ಗೊಂದಲದಿಂದ ನೋಡುತ್ತಿದ್ದ. ಅಮ್ಮನ ತೋಳಿಗೆ ಬಂದೊಡನೆ, ಥ್ಯಾಂಕ್ಸ್ ಮಮ್ಮ, ಪಪ್ಪಾಗೆ ಹೆಲ್ಪ್ ಮಾಡಿದಕ್ಕೆ
ಎಂದು ಅವಳ 2 ಕೆನ್ನೆಗೆ ತನ್ನ ಪುಟ್ಟ ತುಟಿಗಳನ್ನು ಸೋಕಿಸಿ ಧನ್ಯವಾದ ತಿಳಿಸಿದ್ದ ಆರು. ಅದನ್ನು ಕಂಡು ರಾಮ್ ನಸುನಕ್ಕ. ಸರಿ ಬರ್ತೀಯ ಈಗಲಾದರೂ, ಮಮ್ಮನು ನೆಮ್ಮದಿಯಾಗಿ ರೆಡಿಯಾಗುವುದಕ್ಕೆ ಬಿಟ್ಟು ಎಂದು ಮಗನನ್ನು ಎತ್ತಿಕೊಳ್ಳಲು ಬಂದೊಡನೆ ಅವನ ಕೊರಳನ್ನು ಅಪ್ಪಿದ ಚಾಂಪ್. ಪಪ್ಪ ಥ್ಯಾಂಕ್ಸ್ ಅಂತ ಮಮ್ಮಗೆ ಪಪ್ಪಿ ಕೊಡಿ, ಮಮ್ಮ ನಿಮ್ಗೆ ಹೆಲ್ಪ್ ಮಾಡಿದಾಳೆ ಎಂದದ್ದು ಕೇಳಿ ರಾಮ್ ಗಲಿಬಿಲಿಯಲ್ಲಿ ಮಡದಿಯ ಕಡೆ ನೋಡಿದರೆ ಅಚ್ಚರಿ ಮಗನ ಕಡೆ ಕಣ್ಣು ಕೆಂಪು ಮಾಡಿದಳು. ಆರು, ನೀನ್ ತುಂಬಾ ದೊಡ್ಡವನಾಗ್ತಿದ್ಯಾ ಎಂದು ಸಣ್ಣದಾಗಿ ರೇಗಿದ್ದಕ್ಕೆ ನಾನೀಗ ಸಿನಿಮಾಕ್ಕಿಂತ ದೊಡ್ಡವನಂತ ನೀವೇ ಹೇಳಿದ್ದು. ಪಾಪ ಕೊಡಿ ಮಮ್ಮಗೆ ಪಪ್ಪಿ ಎಂದು ತನ್ನ ಅಪ್ಪನ ಕಡೆ ನೋಡಿದ. ರಾಮ್ ಫಜಿತಿಯಲ್ಲಿ ಸಿಲುಕಿದ್ದ. ಚಾಂಪ್ ದೊಡ್ಡವರಿಗೆ ಹಾಗೆಲ್ಲ ಪಪ್ಪಿ ಕೊಟ್ಟು ಥ್ಯಾಂಕ್ಸ್ ಹೇಳ್ಬಾರ್ದು ಕಣೋ ಎನ್ನುವಾಗ, ಅಲ್ಲೇ ಶರಣ್ ಡ್ಯಾಡಿ, ಅಭಿಮಾಮ ಎಲ್ಲರೂ ಹೀಗೆ ಪಪ್ಪಿ ಕೊಟ್ಟೆ ಥ್ಯಾಂಕ್ಸ್ ಹೇಳೋದು, ನೀವು ಕೊಡಿ ಪಪ್ಪಿ ಇಲ್ಲಿಗೆ ಎಂದು ತನ್ನ ಅಮ್ಮನ 2 ಕೆನ್ನೆ ಮುಟ್ಟಿ ತೋರಿಸಿ ಹೇಳಿದ್ದ. ರಾಮ್ ಗಲಿಬಿಲಿಯಲ್ಲಿ ನೋಡುತ್ತಿರುವುದು ಕಂಡು ಅವನಿಗೆ ಎಲ್ಲಿ ಪಪ್ಪಿ ಕೊಡ್ಬೇಕೆಂದು ಕನ್ಫ್ಯೂಸ್ ಆಗ್ತಿದೆ ಎಂದು ಮಗು ಭಾವಿಸಿತ್ತು. ಮಗನ ಆಟದ ಬಗ್ಗೆ ಅರಿವಿದ್ದ ಅಚ್ಚರಿ, ಆರು, ಅವರಿಗೆ ಆಫೀಸ್ಗೆ ಹೋಗೋದಕ್ಕೆ ತಡ ಆಗ್ತಿದೆ ಎಂದು ರೇಗುವಾಗ ಅಳುವ ಮುಖ ಮಾಡಿದ ಚಾಂಪ್. ಹಾಗಾದ್ರೆ ನನಗೆ ತಿಂಡಿ ಬೇಡ ಎಂದು ಮುಖ ತಿರುಗಿಸಿದ. ಅದನ್ನು ಕಂಡು ಅಸಹಾಯಕತೆಯಿಂದ ತನ್ನವನ ಕಡೆ ನೋಡಿದ ಅಚ್ಚರಿ, ಕೊಟ್ಟು ಹೋಗಿ ಎಂದಳು ತನ್ನ ಕೆನ್ನೆ ತೋರಿಸಿ ಮುಖ ಗಂಟು ಹಾಕುತ್ತಾ. ಅಲ್ಲಿ ಹಠ ಮಾಡುತ್ತಿರುವುದು ಮಗ ಎಂದು ಅವಳಿಗೆ ತಿಳಿದಿತ್ತು. ಮಗನ ಹಠಕ್ಕೆ ತನ್ನವಳು ಇಷ್ಟು ಬೇಗ ಮನಿದಿದ್ದನ್ನು ಕಂಡು ರಾಮ್ ಅಪನಂಬಿಕೆಯಿಂದ ಕಣ್ಣರಳಿಸಿ ಅವಳನ್ನು ನೋಡಿದರೆ, ಪಪ್ಪ ಕೊಡಿ ಪಪ್ಪಿ ಎಂದು ಮುದ್ದಿನ ಮಗ ಮತ್ತೆ ಎಚ್ಚರಿಸಿದ. ಮಗನ ಹಠಕ್ಕೆ ಸೋತು ತನ್ನವಳು ಮುತ್ತು ಕೊಡುವಂತೆ ತನ್ನ ಕೆನ್ನೆ ತೋರಿಸಿದು ಕಂಡು ರಾಮ್ಗೆ ಇನ್ನಿಲ್ಲದ ಆಶ್ಚರ್ಯವಾಯಿತು. ರಾಮ್ ಕಣ್ಣರಳಿಸಿ ತನ್ನವಳ ಕಡೆ ನೋಡುವಾಗ, ಪಪ್ಪ ಕೊಡಿ ಪಪ್ಪಿ ಇಲ್ಲಿಗೆ ಎಂದು ಮಗ ಮತ್ತೆ ಅವಳ ಕೆನ್ನೆ ಮುಟ್ಟಿ ತೋರಿಸಿದ್ದು ಕಂಡು ಆನೆ ತೇಡಿದ ರಾಮ್ ಮಗನ ಮಾತು ಕೇಳುವಂತೆ ಮುತ್ತು ಕೊಡಲು ಅವಳ ಕೆನ್ನೆಯ ಬಳಿ ಮುಖ ತಂದಾಗ ಅಚ್ಚರಿ ಮುಖದಲ್ಲಿ ಸುಳಿದಾಡಿದ ಅಸಮಾಧಾನ ಗಮನಿಸಿ ಒಂದು ತರಹ ನಕ್ಕ ಅವನು. ಥ್ಯಾಂಕ್ಸ್ ಅಚ್ಚರಿ ಎಂದು ಪಿಸುದನಿಯಲ್ಲಿ ನುಡಿದು ತನ್ನ ಕಿಸೆಯಲ್ಲಿದ್ದ ಫೋನ್ ಕೈಗೆತ್ತಿಕೊಂಡು ಬಾರದ ಕಾಲ್ ರಿಸೀವ್ ಮಾಡಿ, ಹಲೋ ಎಸ್, ನಾನು ಈಗಲೇ ಬಂದೆ ಎನ್ನುತ್ತಾ ಅಲ್ಲಿಂದ ಅವಸರದಲ್ಲಿ ಹೊರಟು ಬಿಟ್ಟ. ತನ್ನವಳು ಇಷ್ಟೆಲ್ಲ ಅವಮಾನ ಮಾಡಿ ತನ್ನನ್ನು ಆರೋಪಿ ಮಾಡಿದ್ರು ಅವಳ ಮೇಲಿನ ಪ್ರೀತಿ ಇನ್ನು ಹಸಿರಾಗಿರುವುದು ಎಷ್ಟು ಸತ್ಯವು. ಅವಳ ಬಾಯಿಂದ ಬಂದ ಒಂದೊಂದು ಮಾತು ಇನ್ನು ಅವನ ಎದೆಯಲ್ಲಿ ಮಾಸದೆ ಇರುವುದು ಅಷ್ಟೇ ಸತ್ಯ. ಅವಳಾಗಿ ತನ್ನ ಪ್ರೀತಿಗೆ ಸೋತು ತನ್ನ ಸನಿಹ ಬಂದರು ನನ್ನನ್ನು ಮರುಳು ಮಾಡಿ ಮೋಸದಿಂದ ನಿಮಗೆ ಬೇಕಾದುದನ್ನು ಪಡೆದುಕೊಂಡಿದ್ದೀರಿ ಎಂದವನ ಪ್ರೀತಿಗೆ ಅವಮಾನ ಮಾಡಿದ ಮೇಲೆ ಅದೇಗೆ ಅವನು ಮಗನ ಹಠವನ್ನು ಬಳಸಿಕೊಂಡು ಅವಳ ಮೈ ಮುಟ್ಟುವನು. ಅವಳ ಮನಸ್ಸಿನಲ್ಲಿಯೂ ತನ್ನ ಮೇಲಿನ ಕಹಿ ಮಾಸಿ ಅವಳ ಕಣ್ಣಿನಲ್ಲಿ ಮುಂಚಿನಂತೆ ತನ್ನ ಮೇಲಿನ ಪ್ರೀತಿ ಕಾಣುವವರೆಗೂ ಅವಳ ಕಿರು ಬೆರಳನ್ನು ಸೋಕಲು ಇಚ್ಛಿಸನು ಅವನು. ರಾಮ್ ತಮಗೆ ಮುತ್ತು ಕೊಡದೆ ಹೋಗಿದ್ದನ್ನು ಕಂಡು ನಿಡಿದಾದ ಉಸಿರನ್ನು ಹೊರಹಾಕಿದ ಅಚ್ಚರಿ, ಮತ್ತೆ ಅವರು ನನ್ನ ಲೈಫ್ನಲ್ಲಿ ಬರುವುದಕ್ಕೆ ಸಾಧ್ಯವಿಲ್ಲ ಅಂತ ಇಷ್ಟು ಮಾತ್ರ ಅರ್ಥ ಮಾಡಿಕೊಂಡರೆ ಸಾಕು ಎಂದು ತನ್ನೊಳಗೆ ನುಡಿದಳು. ಕಡಿಮೆ ಸಮಯದಲ್ಲೇ ತಾನು ಅವನ ಕ್ಷಮೆಗಾಗಿ ಅವನ ಜೊತೆ ಬದುಕಲು ಒಂದು ಅವಕಾಶ ಕೊಡುವಂತೆ ಪರಿಪರಿಯಾಗಿ ಬೇಡಿಕೊಂಡರು ವಿಧಿ ಅದಕ್ಕೆ ಅವಕಾಶ ಕೊಡಲು ತಯಾರಿಲ್ಲ ಎಂದು ಅವಳಿಗೆ ಅರ್ಥವಾಗುವುದರಲ್ಲಿತ್ತು. ತನ್ನಪ್ಪ ಹೋದ ಕಡೆ ಒಮ್ಮೆ ನೋಡಿ, ಮಮ್ಮ ಪಪ್ಪಿ ಕೊಟ್ಟರ ಎಂದು ಅನುಮಾನದಲ್ಲಿ ಅವಳ ಕೆನ್ನೆ ದಿಟ್ಟಿಸುತ್ತಾ ಚಾಂಪ್ ಕೇಳಿದಾಗ, ನೀನು ಇಷ್ಟು ಹಿಂಸೆ ಮಾಡಿದ್ಮೇಲೆ ಕೊಡದೇ ಇರ್ತಾರ, ಇಲ್ಲಿಗೆ ಕೊಟ್ಟು ಹೋದ್ರು ನೋಡು ಎನ್ನುತ್ತಾ ತನ್ನ ಕೆನ್ನೆ ತೋರಿಸಿ ಜೋರು ಮಾಡಿದಳು. ಇಲ್ಲದೆ ಹೋದ್ರೆ ಪಪ್ಪ ಪಪ್ಪಿ ಕೊಟ್ಟ ಎನ್ನುವುದಕ್ಕೆ ಸಾಕ್ಷಿ ಏನು ಎಂದು ಮಗ ಕೇಳಿಬಿಟ್ಟರೆ ಕಷ್ಟ ಎಂದವಳಿಗೆ ತಿಳಿದಿತ್ತು. ಅಮ್ಮನ ಗದರುವಿಕೆಗೆ ಕೇರ್ ಮಾಡದ ಚಾಂಪ್, ಮಮ್ಮ ಪಪ್ಪಾಗೆ ಎಲ್ಲಾದರೂ ಹೆಲ್ಪ್ ಮಾಡಿದ್ರೆ ಅವರಿಗೆ ಪಪ್ಪಿ ಕೊಟ್ಟು ಥ್ಯಾಂಕ್ಸ್ ಹೇಳ್ಬೇಕಂತಾನೆ ಗೊತ್ತಿಲ್ಲ ಎಂದು ಕೈ ಬಾಯಿ ಆಡಿಸುತ್ತಾ ನುಡಿದಾಗ, ಹೌದು, ಅವರಿಗೆ ಇದನ್ನೆಲ್ಲ ಅವರ ಮಮ್ಮ ಹೇಳಿಕೊಟ್ಟಿಲ್ಲ ಅನ್ಸುತ್ತೆ. ನೀನು ಬಂದಿದ್ದೀಯ ಅಲ್ವಾ, ಇನ್ಮೇಲೆ ಅವರಿಗೆ ಇದನ್ನೆಲ್ಲ ನೀಟಾಗಿ ಹೇಳಿಕೊಟ್ಟು ಬಿಡು ಎಂದು ಸಿಡಿಮಿಡಿಕೊಂಡು ಅವನನ್ನು ಬೆಡ್ ಮೇಲೆ ಕೂರಿಸಿ ತಾನು ರೆಡಿಯಾದಳು. ಮಗ ಕೊಟ್ಟ ಕ್ವಾಟ್ಲೆಗೆ ಅವಳು ಸುಸ್ತಾಗಿದ್ದಳು. ಅಚ್ಚರಿ ರೆಡಿಯಾಗಿ ಬರೋ ಹೊತ್ತಿಗೆ ರಾಮ್ ಆಫೀಸ್ಗೆ ಹೊರಟು ಬಿಟ್ಟಿದ್ದ. ಅದನ್ನು ಗಮನಿಸಿದರೂ ಗಮನಿಸದಂತೆ ಅಚ್ಚರಿ ವರ್ತಿಸಿದ್ದಳು. ಉಳಿದವರಿಗೆ ತಿಂಡಿ ಬಡಿಸ್ತಾ ಭುವನ ಅಚ್ಚರಿ ಬಂದಿದ್ದು ಗಮನಿಸಿ, ಅತ್ತಿಗೆ ಬನ್ನಿ ತಿಂಡಿ ತಿನ್ನಿ ಎಂದು ಕೂಗಿದಳು.
ಅಚ್ಚರಿ ಮಗನ ಜೊತೆ ಲಿವಿಂಗ್ ಏರಿಯಾ ಕಡೆ ಹೊರಟಿದ್ದು ಕಂಡು ಅವಳು ಕರೆದಿದ್ದಳು. ಆದರೆ ಅಚ್ಚರಿ, ನಾನು ಆಮೇಲೆ ಮಾಡ್ತೀನಿ ಭುವನ ಎಂದು ಬಿಗು ದನಿಯಲ್ಲಿ ನುಡಿದದ್ದು ಕಂಡು ಭುವನ ಮೊಗ ಬೇಸರದಲ್ಲಿ ಸಣ್ಣದಾಯಿತು. ವಾಸ್ತವ ತನ್ನ ಕಣ್ಣ ಮುಂದೆ ಕಾಣುತ್ತಿದ್ದರು ಅದೆಷ್ಟು ಹಠ ಮಾಡ್ತಿದ್ದಾಳೆ ಈ ಹೆಣ್ಣು ಎಂದವಳಿಗೆ ಅನಿಸಿತು. ಅಚ್ಚರಿ ತನ್ನಿಂದ ಸಾಧ್ಯವಾದಷ್ಟು ತಮ್ಮೆಲ್ಲರಿಂದ ದೂರ ಉಳಿಯುವ ಪ್ರಯತ್ನ ಮಾಡುತ್ತಿರುವುದು ಈಗಾಗಲೇ ಗಮನಿಸಿದ ಅಂಕಿತ್, ಆರವ್, ನಿಮ್ಮಮ್ಮನನ್ನು ತಿಂಡಿ ತಿನ್ನುವುದಕ್ಕೆ ಕೂಗು, ಇಲ್ಲಾಂದ್ರೆ ಅವರು ನಮ್ಮೇಲಿನ ಸಿಟ್ಟಿಗೆ ಹಸಿದುಕೊಂಡೇ ಇರ್ತಾರೆ ಎಂದಿದ್ದ. ಆರವ್ ಸಹ ಈಗ ಮನೆಯಲ್ಲಿ ಏನಾಗುತ್ತಿದೆ ಎನ್ನುವ ಸೂಕ್ಷ್ಮಗಳನ್ನು ಗಮನಿಸುವಷ್ಟು ದೊಡ್ಡವನಾಗಿದ್ದಾನಲ್ಲ. ಅಚ್ಚರಿ ಇಲ್ಲಿಗೆ ಬಂದಾಗಿನಿಂದ ಮನೆಯವರ ಜೊತೆ ಮಾತನಾಡದೆ ಯಾವಾಗಲೂ ಒಂಟಿಯಾಗಿ ಇರುತ್ತಿದ್ದುದು ಅವನ ಗಮನಕ್ಕೂ ಬಂದಿದ್ದರಿಂದ, ಮಮ್ಮ ಬನ್ನಿ ತಿಂಡಿ ಮಾಡೋಣ ಎಂದು ತಿಂಡಿ ತಿನ್ನುತ್ತಿದ್ದವನು ಅರ್ಧಕ್ಕೆ ಬಿಟ್ಟು ಅವಳ ಬಳಿ ಹೋದ. ಅವಳು ಮುಂಚಿನಂತೆ ಎಲ್ಲರ ಜೊತೆ ಮಾತನಾಡದೆ ಹೋದರೆ ಎಲ್ಲಿ ಮತ್ತೆ ತಮ್ಮಿಂದ ದೂರ ಹೋಗಿ ಬಿಡುವಳು ಎನ್ನುವ ದುಗುಡ ಅವನಿಗೆ ಇತ್ತು. ಅದನ್ನು ಕಂಡು ಅಂಕಿತ್ ಕಿರುನಕ್ಕನು. ಅವಳನ್ನು ಸರಿದಾರಿಗೆ ತರಲು ಅವಳ ಮಕ್ಕಳಿಂದ ಮಾತ್ರವೇ ಸಾಧ್ಯ ಇರುವುದು ಎಂದು ಅವನಿಗೆ ತಿಳಿದಿತ್ತು. ಆರವ್, ತಿಂಡಿ ತಿನ್ನದೆ ಏನಿದು ನಿನ್ನದು, ನಡಿ ಮೊದಲು ನೀನು ತಿಂಡಿ ತಿನ್ನು ಎಂದಳು. ಅಚ್ಚರಿ ಮಗನ ಟೈ ಸರಿ ಮಾಡುತ್ತಾ, ನೋ ಮಮ್ಮ, ನೀವು ನಮ್ಮ ಜೊತೆ ತಿಂದರೆ ಮಾತ್ರವೇ ನಾನು ತಿಂಡಿ ತಿನ್ನೋದು ಎಂದು ಹಠ ಮಾಡಿದ ಆರವ್. ಬೆಳಿಗ್ಗೆ ಚಾಂಪ್ ಹಠ ಮಾಡಿದ ಆಯಿತು, ಈಗ ದೊಡ್ಡವನು ಶುರು ಮಾಡಿಕೊಂಡ ಎಂದು ಅಸಮಾಧಾನದಿಂದ ಅಚ್ಚರಿ ಡೈನಿಂಗ್ ಟೇಬಲ್ ಕಡೆ ನಡೆದಳು. ಎಲ್ಲರೂ ತಮ್ಮ ಪಾಡಿಗೆ ತಾವು ಊಟ ಮಾಡುತ್ತಿದ್ದರು. ಅದನ್ನು ಕಂಡು ಆರವ್, ನಿನಗೆ ಸ್ಕೂಲ್ಗೆ ಹೋಗೋದಕ್ಕೆ ತಡ ಆಗ್ತಿದೆ ಬಂಗಾರಿ, ನಡಿ ತಿಂಡಿ ಮುಗಿಸು ಎಂದಾಗ ಅವನು ಮುಖ ತಿರುಗಿಸಿ ನಿಂತ. ನೀನು ಬಾರದ ಹೊರತು ನಾನು ತಿಂಡಿ ತಿಂದು ಸ್ಕೂಲ್ಗೆ ಹೊರಡುವುದಿಲ್ಲ ಎನ್ನುವ ಹಠ ಅವನದು. ತನ್ನ ಮಕ್ಕಳ ಹಠ ಕಂಡು ಗಟ್ಟಿಯಾಗಿ ಹಣೆ ಹೊತ್ತಿಕೊಂಡ ಅಚ್ಚರಿ, ಸರಿ ನಡಿ ಎಂದ ಅವನ ಜೊತೆ ಆನೆ ಜೊತೆ ಆಡುತ್ತಿದ್ದ ಚಾಂಪ್ನನ್ನು ಕರೆದುಕೊಂಡು ತಿಂಡಿ ತಿನ್ನಲು ಬಂದಳು. ಇದು ಆರತಿಯೊಬ್ಬರ ಮುಖದಲ್ಲಿ ಬಿಟ್ಟು ಉಳಿದವರ ಮುಖದಲ್ಲಿ ಪುಟ್ಟ ನಗು ಮೂಡಿಸಿತು. ಬಂಗಾರಿ, ನಾನು ನಿನಗೆ ಮೊದಲು ತಿಂಡಿ ತಿನ್ನಿಸಿ ಆಮೇಲೆ ನಾನು ತಿಂತೀನಿ ಎಂದು ಅವನ ತಟ್ಟೆ ಕೈಗೆತ್ತಿಕೊಂಡಾಗ, ನಾನು ದೊಡ್ಡವನಾಗಿದ್ದೀನಿ ಮಮ್ಮ, ನೀವು ತಿನ್ನಿ ಎಂದಿದ್ದ. ಅವನ ಕೈಯಲ್ಲಿದ್ದ ತಟ್ಟೆ ವಾಪಸ್ ಪಡೆದು. ಆದರೆ ಅಚ್ಚರಿಗೆ ವರ್ಷಗಳ ನಂತರ ಇಷ್ಟೆಲ್ಲ ಅವಂತರಗಳು ಆದ್ಮೇಲೆ ಎಲ್ಲರ ಜೊತೆ ಕುಳಿತು ನೆಮ್ಮದಿಯಾಗಿ ತಿಂಡಿ ತಿನ್ನಲು ಒಂದು ರೀತಿಯ ಕಸಿವಿಸಿ ಉಂಟಾಗಿತ್ತು. ಅದನ್ನು ಅವಳ ಮುಖ ನೋಡಿ ಅರ್ಥ ಮಾಡಿಕೊಂಡ ಅಂಕಿತ್, ಚಾಂಪ್ ಬಾಯೋತು, ನಾನು ನಿಂಗೆ ತಿಂಡಿ ತಿನ್ನಿಸ್ತೀನಿ ಎನ್ನುತ್ತಾ ಅವನನ್ನು ತನ್ನ ತೊಡೆ ಮೇಲೆ ಕೂರಿಸಿಕೊಂಡ. ಅಚ್ಚರಿ ಮತ್ತೆ ಅವನಿಗೆ ತಿಂಡಿ ತಿನ್ನಿಸುವ ನೆಪ ಹೇಳಲು ಹೆಚ್ಚು ಹೊತ್ತು ಹಿಡಿಯದು ಎಂದವನಿಗೆ ತಿಳಿದಿತ್ತು. ಅಂಕಿತ್ ಮಡಿಲಿನಲ್ಲಿದ್ದ ಮಗನನ್ನು ನೋಡುತ್ತಾ ಕೈ ಕೈ ಹಿಸುಕಿಕೊಂಡು ನಿಂತು ಬಿಟ್ಟ ಸೊಸೆಯನ್ನು ಕಂಡು ಅಂಕಿತ್ ತಂದೆ ಹೀಗೆಂದರು, ಅಚ್ಚರಿ, ಹಾಗಿದೆಲ್ಲ ಮರೆತು ನಾವು ನಿನ್ನ ಒಪ್ಪಿಕೊಳ್ಳುವುದಕ್ಕೆ ರೆಡಿ ಇದ್ದೀವಿ ಪುಟ್ಟ. ನೀನು ಅಷ್ಟೇ ಮನಸ್ಸಿಗೆ ಘಾಸಿ ಮಾಡುವ ವಿಷಯವನ್ನು ನಿನ್ನ ಮನಸ್ಸಿನಿಂದ ತೆಗೆದು ಹಾಕಿ ನಿನ್ನ ಮಕ್ಕಳಿಗೋಸ್ಕರ ಆದರೂ ಖುಷಿಯಿಂದ ಬದುಕುವುದಕ್ಕೆ ಶುರು ಮಾಡು. ಇಲ್ಲಾಂದ್ರೆ ದೊಡ್ಡವರ ಮನಸ್ತಾಪದಲ್ಲಿ ಈ ಸಣ್ಣ ಮಕ್ಕಳ ಬೆಳವಣಿಗೆಯ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತೆ. ಅದು ಹೇಗೆ ಅಂತ ಆರವ್ ರಾಮ್ ಮೇಲೆ ಬೆಳೆಸಿಕೊಂಡಿರುವ ತಿರಸ್ಕಾರ ಗಮನಿಸಿದರೆ ನಿಮಗೆ ಅರ್ಥ ಆಗುತ್ತೆ. ದಯವಿಟ್ಟು ಇನ್ಮುಂದೆ ಆದರೂ ಅಂತಹ ತಪ್ಪು ನಿಮ್ಮ ಕಡೆಯಿಂದ ಆಗದಂತೆ ಎಚ್ಚರ ವಹಿಸಿನಿ ನೀನು ಮತ್ತು ನಿನ್ನ ಗಂಡ ಎಂದು ಮೃದು ದನಿಯಲ್ಲಿ ಎಚ್ಚರಿಸಿದರು. ಅವರ ಮಾತಿಗೆ ಏನನ್ನು ಹೇಳದೆ ಅಚ್ಚರಿ ಅರೆ ಮನಸ್ಸಿನಿಂದಲೇ ಎಲ್ಲರ ಜೊತೆ ತಿಂಡಿ ಮಾಡಲು ಕುಳಿತಳು. ಅದನ್ನು ಕಂಡು ಶರಣ್ ಹಿಡಿದಾದ ಉಸಿರನ್ನು ಹೊರಹಾಕಿದ. ಮತ್ತೊಬ್ಬರ ಭಾವನೆಗಳಿಗೆ ಅರೆ ನಿಮಿಷದಲ್ಲಿ ಮಿಡಿಯುತ್ತಿದ್ದ ಅಚ್ಚರಿ ಈಗ ಇಷ್ಟೊಂದು ಹೊರಟಾಗಿ ಬದಲಾಗಿದ್ದು ಹೇಗೆ ಎಂದು ಯೋಚಿಸಿ ಉತ್ತರ ಕೊಂಡುಕೊಳ್ಳಲು ಅವನು ಸೋತಿದ್ದ. ರಾಮ್ ಅಭಿಯ ಕೇಸ್ ಕೈಗೆತ್ತಿಕೊಂಡಿದ್ದ ಅಡ್ವೊಕೇಟ್ ಚಕ್ರವರ್ತಿಯವರನ್ನು ಭೇಟಿ ಮಾಡಲು ಅವರ ಆಫೀಸ್ಗೆ ಬಂದಿದ್ದ. ಅವನು ಬರುವುದಾಗಿ ಮೊದಲೇ ಹೇಳಿದ್ದರಿಂದ ಅವನಿಗಾಗಿ ಕಾಯುತ್ತಿದ್ದ ಚಕ್ರವರ್ತಿಯವರು, ಹಲೋ ತಾರಕ್ ರಾಮ್ ಎಂದು ಎದ್ದು ಅವನಿಗೆ ಶೇಕ್ ಹ್ಯಾಂಡ್ ಮಾಡಿದರು. ರಾಮ್ ಮೇಲೆ ಅವರಿಗೆ ಗೌರವದ ಜೊತೆ ಅಭಿಮಾನವೂ ಇತ್ತು. ಅವರಿಗೆ ಶೇಕ್ ಹ್ಯಾಂಡ್ ಕೊಟ್ಟು ಅವರ ಮುಂದಿದ್ದ ಕುರ್ಚಿಯಲ್ಲಿ ಕುಳಿತ ರಾಮ್, ಸರ್, ಅಭಿಗೂ ಅವನ ಕೊಲಿಗ್ಗೂ ಸಾವಿಗೂ ಸಂಬಂಧ ಇಲ್ಲ ಅಂತ ಯಾರು ಬೇಕಾದರೂ ಸ್ಪಷ್ಟವಾಗಿ ಹೇಳ್ತಾರೆ, ಬಟ್ ಅವನೇ ಈ ಕೊಲೆ ಮಾಡಿದ್ದು ಅಂತ ಹೇಗೆ ಇಷ್ಟೊಂದು ಸ್ಟ್ರಾಂಗ್ ಆಗಿ ಎವಿಡೆನ್ಸ್ ಕಲೆಕ್ಟ್ ಮಾಡಿದ್ದಾರೆ ಆ ಹುಡುಗಿಯ ತಂದೆ ಎಂದು ಗೊಂದಲದಲ್ಲಿ ಪ್ರಶ್ನೆ ಮಾಡಿದ. ರಾತ್ರಿ ಲಾಯರ್ ಕಾಲ್ ಮಾಡಿದ್ದಾಗ ಅಭಿಯನ್ನು ಆರೋಪ ಮುಕ್ತನನ್ನಾಗಿ ಮಾಡಲು ತುಂಬ ಕಷ್ಟ ಇದೆ ಎಂದು ಹೇಳಿದ್ದಾರಲ್ಲ. ಮುಂದಿನ ಹಿಯರಿಂಗ್ನಲ್ಲಿ ನ್ಯಾಯಾಲಯ ಮತ್ತೆ ಅವನನ್ನು
ಕಾನೂನಿನ ವಶಕ್ಕೆ ತೆಗೆದುಕೊಳ್ಳಲು ಬೇಕಿದ್ದ ಸಾಕ್ಷಿಗಳನ್ನು ಅವರ ಕಡೆ ಲಾಯರ್ ಈಗಾಗಲೇ ರೆಡಿ ಮಾಡಿಕೊಂಡಿದ್ದಾರೆ ಎಂದು ಚಕ್ರವರ್ತಿಯವರು ಹೀಗೆಂದರು. ನೋಡಿ ರಾಮ್, ಹಬಿಗೂ ಡೆತ್ ಆಗಿರೋ ಹುಡುಗಿಗೂ ಯಾವಾಗಲೂ ಆಫೀಸ್ನಲ್ಲಿ ಜಗಳ ಆಗ್ತಾ ಇತ್ತು ಅಂತ ಅವರ ಜೊತೆ ವರ್ಕ್ ಮಾಡ್ತಿದ್ದ ಪ್ರತಿಯೊಬ್ಬ ಸ್ಟಾಫ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇದರ ಜೊತೆ ಆ ಹುಡುಗಿ ರೇಪ್ ಆಗಿ ಸತ್ತ ದಿನ ಅಭಿನೇ ತನ್ನ ಕಾರಲ್ಲಿ ಅವಳನ್ನು ಕರೆದುಕೊಂಡು ಹೋಗಿದ್ದಾನೆ ಅನ್ನೋದಕ್ಕೆ ಸಿಗ್ನಲ್ ಕ್ಯಾಮರಾದಿಂದ ಹಿಡಿದು ಆಫೀಸ್ ಸೆಕ್ಯೂರಿಟಿ ಕ್ಯಾಮರಾದವರೆಗೂ ರೆಕಾರ್ಡ್ ಆಗಿದೆ ಎಂದವರ ಮಾತಿಗೆ ರಾಮ್, ಬಟ್ ಅದು ಸತ್ಯ ಅಲ್ಲ. ಅಭಿಯ ಸಿಟ್ಟು ಮತ್ತು ಆವೇಶವನ್ನು ಯಾರೋ ಈ ರೀತಿ ಮಿಸ್ಯೂಸ್ ಮಾಡಿಕೊಂಡಿದ್ದಾರೆ ಅಂತ ನಿಮ್ಗೂ ಗೊತ್ತು ಎಂದ. ಅದಕ್ಕೆ ದಟ್ಟ ಉಸಿರೊಂದನ್ನು ಹೊರಹಾಕಿದ ಚಕ್ರವರ್ತಿಯವರು, ಬೇರೆ ಯಾರೂ ಅಲ್ಲ, ಅವಳ ಜೊತೆ ಅದೇ ಕಂಪನಿಯಲ್ಲಿ ಚಾರ್ಟೆಡ್ ಅಕೌಂಟ್ ಆಗಿ ವರ್ಕ್ ಮಾಡ್ತಿದ್ದ ಅವಳ ಬಾಯ್ ಫ್ರೆಂಡ್ ಅವಳ ಸಾವಿಗೆ ಕಾರಣ ಅಂತ ನಾನು ಅಭಿಯನ್ನು ಭೇಟಿ ಮಾಡಿದ ಮೊದಲ ದಿನವೇ ಗೊತ್ತಾಯಿತು. ಅವನ ಡ್ಯಾಡ್ ಒಬ್ಬ ಪಾಲಿಟಿಷಿಯನ್. ಹಾಗಾಗಿ ಅವನ ಮೇಲೆ ಸಣ್ಣ ಅನುಮಾನ ಬಾರದ ಹಾಗೆ ಆ ಹುಡುಗಿಯ ಸಾವಿಗೆ ಕಾರಣ ಅಭಿನೇ ಅನ್ನೋದಕ್ಕೆ ಏನೇನು ಸಾಕ್ಷಿಗಳನ್ನು ಸೃಷ್ಟಿ ಮಾಡಬೇಕೋ ಅದನ್ನೆಲ್ಲ ಮಾಡಿ ಮುಗಿಸಿದ್ದಾನೆ. ಇದರ ಜೊತೆ ಆ ಹುಡುಗಿಯ ತಂದೆ ಸಹ ಅಭಿನೇ ನಿಜವಾದ ಆರೋಪಿ ಅಂತ ಅವನಿಗೆ ಶಿಕ್ಷೆ ಕೊಡಿಸೋದಕ್ಕೆ ಶಕ್ತಿ ಮೀರಿ ಪ್ರಯತ್ನ ಮಾಡ್ತಿದ್ದಾರೆ ಎಂದು ಸತ್ಯ ವಿವರಿಸಿದಾಗ ರಾಮ್ ಒಂದೆರಡು ನಿಮಿಷ ಸುಮ್ಮನಿದ್ದ. ನಂತರ ಹಣ ಎಷ್ಟು ಬೇಕಾದರೂ ಖರ್ಚಾಗ್ಲಿ, ಅಭಿ ನಿರಪರಾಧಿ ಅಂತ ಪ್ರೂವ್ ಮಾಡಿ ಎಂದು ಮನವಿ ಮಾಡಿದ. ನಾನು ಅವನ ಕೇಸ್ ಕೈಗೆತ್ತಿಕೊಂಡಾಗಲೇ ನಿಮಗೆ ಮಾತು ಕೊಟ್ಟಿದ್ದೀನಿ, ಅವನ ಮೇಲಿರುವ ಆರೋಪವನ್ನು ತೊಳೆದು ಹಾಕುವ ಜವಾಬ್ದಾರಿ ನನ್ನದು ಅಂತ. ಬಟ್ ನಾನು ನಿಮ್ಮನ್ನು ಇಲ್ಲಿಗೆ ಕರೆಸಿಕೊಂಡಿದ್ದು ಅಭಿಯನ್ನು ಸೇವ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದೀರಾ ನೀವು ಅಂತ ಆ ಹುಡುಗಿಯ ಬಾಯ್ ಫ್ರೆಂಡ್ ನಿಮ್ಮ ಜೀವಕ್ಕೆ ಹಾನಿ ಮಾಡುವ ಚಾನ್ಸಸ್ ತುಂಬ ಇದೆ, ಸೊ ಬಿ ಕೇರ್ಫುಲ್ ಎಂದು ಎಚ್ಚರಿಸಿದರು. ಅಭಿ ನಿರಪರಾಧಿ ಎಂದು ಸಾಬೀತಾದರೆ ತಾನು ಸಿಕ್ಕಿ ಬೀಳುವೆ ಎನ್ನುವ ಕಾರಣಕ್ಕೆ ಅಭಿಗೆ ಸಹಾಯ ಮಾಡುತ್ತಿದ್ದ ರಾಮ್ ಜೀವಕ್ಕೆ ಅಪಾಯ ಮಾಡಲು ನಿಜವಾದ ಆರೋಪಿ ತಯಾರಾಗಿದ್ದ. ಲಾಯರ್ಗೆ ತನ್ನ ಮೇಲಿರುವ ಕಳಕಳಿ ಕಂಡು ಮುಖದಲ್ಲಿ ತಿಳಿ ನಗೆ ತಂದುಕೊಂಡು ಥ್ಯಾಂಕ್ಸ್ ಹೇಳಿದ ರಾಮ್. ಮತ್ತೆ ಸ್ವಲ್ಪ ಸಮಯ ಅವರ ಜೊತೆ ಮಾತಾಡಿ ಅಲ್ಲಿಂದ ತನ್ನ ಕಂಪನಿ ಕಡೆ ಹೊರಟ. ಕಥೆ ಮುಂದುವರಿಯುತ್ತದೆ. ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅವರೆಲ್ಲ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಆ್ಯಂಡ್ ಶೇರ್ ಮಾಡಿ. ಕತೆ ಕೇಳಿದ್ದಕ್ಕಾಗಿ ಧನ್ಯವಾದಗಳು.